ಆಸೆನೆ ನನ್ನ ಆಸೆ ಅನ್ಕೊಂಡು ಅವಳ ಕನ್ಸಿಗೆ ರೆಕ್ಕೆ ಆಗಿ ಅವಳ ಗುರಿನೇ ನನ್ ಗುರಿ ಅನ್ಕೊಂಡು ಅವಳ ಸಾಧನೆನ ನನ್ ಸಾಧನೆ ಅನ್ಕೊಂಡು ಅವ್ರ ಹತ್ರ ಸುಳ್ಳು ಹೇಳಿ ಅವಳಕ್ಕಿನ್ನ ಹೆಚ್ಚಾಗಿ ಒದ್ದಾಡ್ದವನು ನಾನು ಕಲ, ಅವಳಲ್ಲ. ಆ ಟೈಮಲ್ಲಿ ಅವ್ರು ಸತ್ಯ ಹೇಳ್ಬೇಕು ಅಂತವ ಅವ್ರು ಶಾನೆ ಪ್ರಯತ್ನ ಪಟ್ರು ಅಂತಮ್ಮ. ಲೇ ಕ್ವಾಟ್ಲೆ, ಮೆಣಸಿನ್ಕಾಯಿ ಸಿಹಿಯಾಗಿರ್ತದೆ ಅಂತಂದ್ರೆ ನಂಬ ಮಾತಿಲ್ಲ. ಅವಳಿಗೋಸ್ಕರ ನಾವೆಲ್ಲ ನೆಮ್ಮದಿ ಕಳ್ಕೊಂಡು ಅವಳಿಗೋಸ್ಕರ ಹುಡುಕ್ತಾ ಇದ್ರೆ ಅವಳಿಲ್ಲಿ ನೆಮ್ಮದಿಯಾಗೇ ಇದ್ಲಲ್ಲ. ಇಲ್ಲ ಅಂತಮ್ಮ, ಅವ್ರು ನೆಮ್ಮದಿಯಾಗಿರ್ಲಿಲ್ಲ, ಅಪರಾಧ ಭಾವನೆಯಲ್ಲಿ ಸಂಕಟ ಪಡ್ತಾ ಇದ್ರು. ಲೇ 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 ಕ್ವಾಟ್ಲೆ, ಅದೆಲ್ಲ ನಿನ್ ಬರೀ ಭ್ರಮೇಕಲ್ಲ. ಮೊದ್ಲಿನ ಕತೆ ಎಲ್ಲ ಬಿಡ್ಲಾ, ನೀನ್ ಹೇಳ್ದಂಗೆ ಅವಳು ಏನಾದ್ರೂ ಅಪರಾಧಿ ಭಾವನೆಲ್ಲೇ ಇದ್ದಿದ್ರೆ ಅವಳಿಗೆ ಅಪರಾಧಿತನ ಅರಿವಾಗಿ ಮೊದ್ಲು ಬಂದು ನಮ್ಮ ಕಾಲ ನನ್ ಪ್ರಾಯಶ್ಚಿತ್ತ ಅನ್ಭವಿಸ್ತೀನಿ ಅಂತ, ಆಮೇಕಿಂದ ನನ್ ಮುಂದ್ಗುಟೆ ಬಂದು ನನ್ ಮಾಡಿರೋ ತಪ್ಪಿಗೆ ಶಿಕ್ಷೆನೋ ಇಲ್ಲ ಕ್ಷಮೆನೋ ಕೇಳಿರೋಳು. ಕೇಳಿದ್ನಲ್ಲ, ನೀನೇ ಹೇಳಲ್ಲ, ಏನೂ ಮಾಡ್ಲಿಲ್ಲ. ಆದ್ರೆ ಅವಳೇನಾದ್ರೂ ಹಂಗ್ ಮಾಡಿದ್ಲೆ, ಅವಳು ಹಂಗ್ ಮಾಡ್ಲಿಲ್ಲ. ಯಾಕೆ ಹೇಳು? ಈ ಕೆಲ್ಸವ ಅವಳು ಬೇಕು ಅಂತ ಮಾಡಿರೋದು. ಲೈ, ನೀನ್ ಏನೇ ಹೇಳ, ನಾನಂತೂ ಅವಳು ನಂಬಕ್ಕಿಲ್ಲ ಕಳ್ಳ. ಅಪ್ಪ ಮಾಡ್ಬೇಕು ಅಂತಾನೆ ಉದ್ದೇಶ ಇಟ್ಕೊಂಡ್ ಮಾಡಿರೋರು ಪ್ರಾಯಶ್ಚಿತ್ತ ಬಯಸಕ್ಕಿಲ್ಲ ಕಳ್ಳ. ಅದಕ್ಕೆ ಅವಳು ಬರಕ್ಕೂ ಇಲ್ಲ, ಅವಳಿಗೆ ಬರೋ ಧೈರ್ಯನೂ ಇಲ್ಲ. ಅಕ್ಕ ಬಸಿ ನಿತ್ಕೊಳೆ. ಅಕ್ಕ 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 ಒಂದ್ ನಿಮಿಷ ಎಲ್ಲಿಗೆ ಹೋಯ್ತಿದ್ಯಾ? ಸರು, ಇನ್ ನಾವು ಸುಮ್ಕೆ ಇದ್ರೆ ಅಪ್ಪ ಇನ್ನ ಕಳ್ಕೊಬೇಕಾಯ್ತದೆ. ಇಲ್ಲ ಸರು, ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾನ್ ನಮ್ಮ ಮಟ್ಟಿಗೆ ಹೋಗಿ ಗೌಡ್ರ ತವಾಗ ಸಮಯ ಕೇಳ್ಬೇಕು. ಕೇಳ್ತೀನಿ. ನೀನ್ ಹೋದ್ರೆ ಈಗ ಬಾವ ಕ್ಷಮ್ಸಕ್ಕಿಲ್ಲ. ಈಗ ಅವ್ರಿಗಿರೋ ಕೋಪದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರ ಕಣೆ ಅಕ್ಕ. ಏನಾದ್ರೂ ಆಗ್ಲಿ ಸರು, ಅವ್ರ ತವ ಹೋಗಿ ಸತ್ಯ ಹೇಳಿ ಅವ್ರ ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನ್ಗದೆ ಸರು. ಅದ್ಕೆಯ ಇವಾಗ್ಲೇ ನಾನು ಹೋಯ್ತೀನಿ. ನಿನ್ ನಂಬಿಕೆ ದಿಟ್ಟ ಆದ್ರೆ ಸರಿ ಅಕ್ಕ, ಆದ್ರೆ ಭಾವ ಏನಾದ್ರೂ ಕೋಪದಲ್ಲಿ ಹಂಗಂತ ಹೇಳಿ ಸುಮ್ನೆ ಕೂರೋದಕ್ಕೆ ಆಗಲ್ಲ ಸರು. ಪ್ರಯತ್ನ ಇಲ್ದೆ ಫಲ ಇಲ್ಲ. ಬರ್ದೆ ಬೆಳೆನೆ ನಾವು ನಿರೀಕ್ಷೆ ಮಾಡ್ಬೋದೇ? ಆ ಪರೀಕ್ಷೆನ ನಾನು ಎದುರಿಸ್ಬೇಕು ಅಂದ್ರೆ ನಮ್ ಗೌಡ್ರು ತವ ಮಾತಾಡ್ಬೇಕು. ನಾನು ಈಗ್ಲೇ ಹೋಗಿ ಮಾತಾಡ್ತೀನಿ. ನಾನೇನಾರು ತಪ್ಪು ಮಾಡಿದ್ರೆ ನೀವು ಕ್ಷಮಿಸ್ತೀರಾ? ತಪ್ಪು ಮಾಡಿದವನು ನನ್ನ ಶತ್ರುವೇ ಆದ್ರೂ ಅವನನ್ನ ಕ್ಷಮಿಸ್ಬೇಕು ಅನ್ನೋದು ನಾನು ರೂಢಿ ಮಾಡ್ಕೊಂಡ್ ಬಂದಿವ್ನಿ. ಅವಳು ಬರ್ತಾಳೆ, ನನ್ನ ಹತ್ರ ಕ್ಷಮೆ ಕೇಳ್ತಾಳೆ ಅನ್ನೋ ಧೈರ್ಯ ನನ್ಗಿಲ್ಲ ಕೊಟ್ಲೆ. ಯಾಕಂದ್ರೆ ನಂಬಿಕೆ ದ್ರೋಹ ಮಾಡಿರೋ ದ್ರೋಹಿಗಳಿಗೆ ಮುಖ ತೋರ್ಸೋದಿಕ್ಕೆ ಮುಖ ಎಲ್ಲಿರ್ತದಲ್ಲ. ಅವಳು ಮಾಡಿರೋ ಮೋಸ, ವಂಚನೆ, ಸುಳ್ಳು ಇದಕ್ಕೆಲ್ಲ ತಿದ್ದು ನಮ್ಮ ಅಪ್ಪಯ್ಯ. ಕ್ಷಮೆ ಕೇಳಕ್ಕಾಗ್ಲಿ, ಶಿಕ್ಷೆ ಅನುಭವಿಸೋದಕ್ಕಾಗ್ಲಿ ಧೈರ್ಯ ಬೇಕಲ್ಲ, ಧೈರ್ಯ ಬೇಕು. ಅದು ಅವಳಿಗಿಲ್ಲ. ಹೋಗಿ ಅದೇನ್ ಕೆಲ್ಸ ನೋಡು. ನಾನು ಹೇಳಿದ್ರು ನಂಬೆ ಅಲ್ಲ ನೀನು. ಪರವಾಗಿಲ್ವೇ, ಈ ಕಾಲದಲ್ಲೂ ಹಿಂಗೆಲ್ಲ ನಡೀತಾ ಐತೆ ಅಂದ್ರೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನೋಡಕ್ಕೂ ಒಂಥರ ಸಂದಾಗೆ ಐತೆ. ಯೋ,
ಊರವ್ರೆಲ್ಲ ಆಡ್ಕೊಂಡ್ ನಗ್ತವ್ರೆ. ನ್ಯಾಯವ ಕೇಳೋ ರೀತಿ ಕೇಳುವ. ಮೊದ್ಲು ಚಾಟಿಲ್ ಹೊಡ್ಕೊಳ್ಳೋದ್ ನಿಲ್ಸಯ್ಯ. ಇವತ್ತು ಜನ ಆಡ್ಕತಾರೆ ಅಂತ ಸುಮ್ಮನಾಗ್ಬಿಟ್ರೆ ನಾಳೆ ಇದೇ ಜನ ನನ್ ಮಗಳ್ ನೋಡಿ ಬಾಯಿಗೆ ಬಂದಂಗೆ ಮಾತಾಡ ಪರಿಸ್ಥಿತಿ ಬಂದ್ಬಿಡ್ತದೆ. ಆಡ್ಕೊಳ್ಳೋರ್ನ ತಡಿಯಕ್ಕಾಗಕ್ಕಿಲ್ಲ. ಆದ್ರೆ ನನ್ ಮಗಳ ಜೀವನ ಸರಿ ಮಾಡೋ ಗಂಟ ನನ್ ಹೋರಾಟ ನಿಲ್ಸಕ್ಕಿಲ್ಲ. ಅವ ಅಲ್ಲೋಡು. ನಲವತ್ತೆಂಟು ಗಂಟೆಗಳ ಒಳಗಡೆ ನನ್ನ ಮಗಳು ಅವಳು ಮನೆಯಲ್ಲಿರ್ತಾಳೆ. ಈ ಲೋಕಿ ಬೇರೆ ತಿರ್ಗಾ ದುಡ್ಡು ಕೇಳ್ತಾವನೆ. ಹೆಂಗಪ್ಪ ವ್ಯವಸ್ಥೆ ಮಾಡೋದು? ಯಾರ್ ಒಡವೆ ಕನ್ನ ಹಾಕೋದು? ಅಲ್ಲ, ಅಟ್ಟಿಯವರೆಲ್ಲ ಇವ್ರ ಜೊತೆ ಇರೋ ಸಂಬಂಧ ಕಳ್ಕೊಳಕ್ಕೆ ಪಂಚಾಯತಿಗೆ ಹೋಗವ್ರೆ. ಇವಳು ನೋಡಿದ್ರೆ ತಿರ್ಗಾ ಸಂಬಂಧ ಬೆಳ್ಸಕ್ಕೆ ಅಟ್ಟಿಗೆ ಬತ್ತಾವಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಇವಳನ್ನ ಮಾತ್ರ ಅಟ್ಟಿಗೆ ಬರಕ್ ಬಿಡ್ಬಾರ್ದು. ಅಕ್ಕ, ನಾನ್ ನಮ್ ಗೌರತವ ಹೊಸಿ ಮಾತಾಡ್ಬೇಕು. ಹೇಯ್, ನಿಂತ್ಕೊಳೆ. ಇಲ್ಲಿ ಗಂಟ ನೀ ಅಟ್ಟಿಗೆ ಮಾಡಿರೋ ಉಪಕಾರ ಆಗದೆ. ನಿನ್ನೆರಳು ಕೂಡ ಈ ಅಟ್ಟಿ ಮೇಲೆ ಬೀಳ್ಬಾರ್ದು ಅಂತಾನೆ ನೀನ್ ನಮ್ಮ ಮನೆಯಿಂದ ಆಚೆ ಹಾಕಿರೋದು. ಸುಮ್ಕೆ ಬಾಯಿ ಮುಚ್ಕೊಂಡು ಹೋಗು. ಅಕ್ಕ, ನನ್ನಿಂದ ತಪ್ಪಾಗೋಗದೆ ಅನ್ನೋದು ನನಗ್ ಸಂದ ಗೊತ್ತದೆ. ಅದಕ್ಕೆ 10 ನಿಮಿಷ ಮಾತಾಡ್ಬಿಡ್ತೀನಿ ಕಣಕ್ಕ. ಏಯ್, ನೀನ್ ಬಂದು ಬಂದು ನಾಟಕ ಮಾಡಕ್ಕೆ ಈ ಅಟ್ಟಿಯ ನಾಟಕ ಸ್ಟೇಜ್ ಅನ್ಕೊಂಡಿದ್ಯಾ? ನೀನ್ ತಿಪ್ಪುರ್ ಲಾಗ ಹಾಕಿದ್ರುನುವೆ ಈ ಅಟ್ಟಿಗೆ ಬರಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ. ನಿಮ್ ಕೈ ಮುಗಿತೀನಿ ಅಕ್ಕ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ಒಂದೇ ಒಂದ್ಕಿತ ಗೌರತವ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಮಾತಾಡಕ್ಕಲ್ಲ, ಈ ಅಟ್ಟಿ ಒಳಗಡೆ ಕಾಲ್ ಮಡ್ಗಕ್ಕೂ ಅವಕಾಶ ಕೊಡಕ್ಕಿಲ್ಲ. ನಿನ್ನೆಳ್ಳು ಕೂಡ ಈ ಅಟ್ಟಿ ಮೇಲೆ ಬೀಳ್ಬಾರ್ದು. ಒಂಟೋಗೆ ಇಲ್ಲಿಂದ. ನನ್ನ ಹೋಗು ಅಂತ ಹೇಳೋದಕ್ಕೆ ನೀನ್ ಯಾರು? ನಿನಗೇನ್ ಅಧಿಕಾರ ಅದೇ ಅಂತ ನಾನು ಹಿಂಗ್ ತಳ್ತಾ ಇದೀಯಾ?
ನಾನು ಶಿವರಾಮೇಗೌಡ್ರು ತಂಗಿ ಮಗಳು. ಅಟೆ ಅಲ್ಲ, ಆದಷ್ಟು ಬಿರ್ನೆ ಭದ್ರಮಾಮನ್ ಕೈ ಹಿಡ್ದು ಅವ್ರ ಎಂಡ್ರಾಯ್ತೀನಿ, ಎಟ್ಟಿ ಸೊಸೆ ಆಗ್ತೀನಿ. ಸಾಕ್ ನಿಲ್ಸು. ಸೊಸೆ ಅಲ್ಲ, ಸೋದ್ರ ಸೊಸೆ. ಇನ್ನೊಂದ್ ಕಿತ್ತ ಏನಾದ್ರುವೆ ನಮ್ ಗೌಡ್ರನ್ನೆಲ್ಲ ಅವ್ರ ಎಂಡ್ರ ಆಯ್ತೀನಿ ಅಂತ ನೀನ್ ಬಾಯ್ನಲ್ಲಿ ಏನಾದ್ರು ಕೇಳಿದ್ರೆ ಸಿಕ್ಕಾಕ್ಬಿಡ್ತೀನಿ. ಓಹೋ, ಈ ಸಂಬಂಧ ಬೇಡ ನಿನ್ನ ಈ ಅಟ್ಟಿ ಬಿಟ್ಟು ಆಚೆ ಹಾಕಿರೋದು. ಆದ್ರೂ ನಿನ್ ದಿಮಾಕೇನ್ ಕಡಿಮೆ ಆಗಿಲ್ವೇ? ಏಯ್, ಇದು ದಿಮಾಕ್ ಅಲ್ವೇ? ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿಗಿರೋ ಅಧಿಕಾರ ನನ್ ಗಂಡ ಅನ್ನೋ ಹಕ್ಕು. ನನ್ನನ್ನ ಈ ಅಟ್ಟಿಯಿಂದ ಆಚೆ ಹಾಕಿರ್ಬೋದು, ಆದ್ರೆ ನಮ್ಮಿಬ್ರು ಸಂಬಂಧನ ದೂರ ಮಾಡಿಲ್ಲ. ನನ್ ಜೀವ ಇರೋ ಗಂಟನುವೆ ನಮ್ಮಿಬ್ರು ಸಂಬಂಧ ದೂರ ಮಾಡಕ್ ಆಗಕ್ಕಿಲ್ಲ. ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದ ತಪ್ಪಾಗದೆ. ಈ ಅಟ್ಟಿಗೆ ನನ್ನಿಂದ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ ತವ ಬೇಡ್ಕೊತೀನಿ. ಇದ್ರೆ ನಿನ್ನ ನಾನ್ ಮುಂದ್ಗುಟೆ ಮಾತಾಡೋದಕ್ಕೂ ಅವಕಾಶ ಕೊಡ್ತಾ ಇರ್ಲಿಲ್ಲ. ನೀನ್ ಎಷ್ಟು ಹೇಳಿದ್ರು ಅಟೆಯ, ನಾನ್ ಮಾತ್ರ ನಿನ್ಗೆ ಅವಕಾಶ ಮಾಡ್ಕೊಡಕ್ಕಿಲ್ಲ. ಇಲ್ಲ, ಹೆಂಗಾರ ಮಾಡಿ ನನ್ ಗೌಡ್ರ ತವ ಮಾತಾಡ್ಲೇಬೇಕು. ಇಲ್ಲ ಅಂದ್ರೆ ಅವ್ರ ತಲೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಆದ್ರೆ ಏನ್ ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ವಲ್ಲ. ನಿಲ್ಸೋ ಹಾಳಾದವನೆ. ನನ್ ಮಗನಿಗೆ ಅವಮಾನ ಮಾಡ್ಬೇಕು ಅಂತ ತಾನೇ ಈ ರೀತಿ ಸರ್ಕಸ್ ಮಾಡ್ತಾ ಇದೀಯ? ಅದಕ್ಕೆ ನೋಡಿ ಮಾಡಿ ಎಣ್ ತಗೊಂಬಾ ಅಂತ ಬಡ್ಕೊಂಡಿದ್ದು. ಆದ್ರೆ ನನ್ ಮಾತು ಕೇಳದೆ ನಿನ್ನಂತ ಒಂದ್ ಸಂಬಂಧ ಮಾಡ್ಕೊಂಡಿದ್ದಕ್ಕೆ ಇದೇ ಏನೋ ನೀನ್ ಕೊಡ್ತಾ ಇರೋ ಗೌರವ? ಇಲ್ಲಿ ಗಂಟ ಬಂದಿದ್ದಕ್ಕೆ ಶಾನೆ ಸಂತೋಷ ಆಯ್ತು ಅವ್ವಾರೆ. ನಾನು ಯಾರನ್ನ ಅವಮಾನ ಮಾಡ್ಬೇಕು ಅಂತಲೋ ಯಾರ ಮೇಲೋ ದ್ವೇಷ ಸಾಧಿಸ್ಬೇಕು ಅಂತಲೋ ನಾನೀ ಕೆಲಸ ಮಾಡ್ತಾ ಇಲ್ಲ. ನನ್ ಮಗಳಿಗೆ ನ್ಯಾಯ ಕೇಳ್ತಾವ್ನಿ. ಹಿರಿಯರಾಗಿ ನೀವು ನ್ಯಾಯ ಕೊಡಿಸ್ಕೊಡಿ ಸಾಕು. ಅನ್ಯಾಯ ಆಗಿರೋದು ನಿನ್ನ ಮಗಳಿಗಲ್ಲ, ನನ್ನ ಮಗನಿಗೆ. ನಿನ್ನಿಂದ, ನಿನ್ನ ಮಗಳಿಂದ. ಆಗಿದ್ದು ಉದ್ದೇಶಪೂರ್ವಕವಾಗಿ ಅಲ್ಲ ಅಮ್ಮೋರೆ, ಅದೊಂದು ಅಚಾತುರ್ಯ ಘಟನೆ. ಅದಕ್ಕೆ ನನ್ ಮಗಳಿಗೆ ಇಂಥ ಶಿಕ್ಷೆ ಕೊಡೋದು ಯಾವ ನ್ಯಾಯ ಹೇಳಿ? ಅದೇ ನನ್ನ ಮಗ 6 ತಿಂಗಳು ಜೈಲಲ್ಲಿ ನೋವು ಪಟ್ನಲ್ಲ, ನನ್ನ ಇಡೀ ಮನೆ ಸ್ಮಶಾನ ಆಗೋಗಿತ್ತಲ್ಲ, ಆ ಶಿಕ್ಷೆಗೆ ಕಾರಣ ಆದವಳಿಗೆ ಇದು ಕಮ್ಮಿ ಶಿಕ್ಷೆನೆಯ. ಮಾನವಂತ ಆಗಿರೋದಕ್ಕೆ, ನನ್ ಮಗನಲ್ಲಿ ಮನಸತ್ವ ಬದುಕಿರೋದಕ್ಕೆ ಇನ್ನು ನಿನ್ನ ಮಗಳು ಜೀವಂತವಾಗಿ ಅವಳೆ. ಬೇರೆ ಯಾರಾದ್ರೂ ಆಗಿದ್ರೆ ಸತ್ಯ ಗೊತ್ತಾದ ತಕ್ಷಣವೇ ನಿನ್ನ ಮಗಳನ್ನ ಕತ್ತರಿಸಿ ಹಾಕಿರೋರು. ನೀವು ತಿರಸ್ಕಾರ ಮಾಡಿ, ಆದ್ರೆ ನನ್ ಮಗಳ ಹೊಟ್ಟೆಲಿ ಬೆಳಿತಿರೋದು ನಿಮ್ಮ ವಂಶದ ಕುಡಿ. ಅದ್ರ ಬಗ್ಗೆ ಯೋಚನೆ ಮಾಡಿ. ಈ ವಂಶದ ಕುಡಿನ ಮುಂದೆ ಇಟ್ಕೊಂಡು ಮತ್ತೆ ಅವಳನ್ನ ನಮ್ಮ ಮನೆ ಆಲೋಚನೆ ನಿನ್ ತಲೆಯಲ್ಲಿ ಏನಾದ್ರೂ ಇದ್ರೆ ಅದನ್ನ ಇಲ್ಲೇ ಕಿತ್ತಾಕ್ಬಿಡು. ನೀವು ದೊಡ್ಡ ಮನ್ಸು ಮಾಡಿ ನಿಮ್ ಮಟ್ಟಿ ಸೊಸೆ ಹೋಗಿ. ಓ, ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ನೀನ್ ಚಾವಟಿಯಿಂದ ಒಡ್ಕೊಂಡು ಇಲ್ಲೇ ಸತ್ರು ಸರಿ, ಆದ್ರೆ ನೀನ್ ಅನ್ಕೊಂಡಿದ್ ಮಾತ್ರ ನಡಿಯಕ್ಕಿಲ್ಲ. ಸರಿ ಅವರೇ, ಹಂಗಾರೆ ನನ್ನ ನಿರ್ಧಾರದಲ್ಲೂ ಯಾವುದೇ ಬದಲಾವಣೆ ಆಗಕ್ಕಿಲ್ಲ. ತಪ್ಪು
ಹೆಂಗ್ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ವೋ ಹಂಗೆ ನಂಬಿಕೆಯನ್ನ ಮುರಿದವಳಿಗೆ ಸಂಬಂಧದ ಬಾಗ್ಲು ಯಾವತ್ತೂ ತೆರೆಯಕ್ಕಿಲ್ಲ. ಇದು ನೀನ್ ಮಾಡಿರೋ ಪಾಪಕ್ಕೆ, ನೀನ್ ಮಾಡಿರೋ ತೆಪ್ಪಿಗೆ ನೀನ್ ಕೊಟ್ಕೋತಾ ಇರೋ ಶಿಕ್ಷೆ ಅಂತ ನಾನ್ ತಿಳ್ಕೊತೀವ್ನಿ. ಏಯ್, ಇವ್ರೇನಾದ್ರೂ ಮಾಡ್ಕೊಳ್ಳಿ, ನಡೀರೆ. 48 ಗಂಟೆನಾಗೆ ಅರ್ಧ ದಿನ ಮುಗ್ದೇ ಹೋಯ್ತು. ಇನ್ನು ಅರ್ಧ ದಿನ ಮುಗಿಯೋಷ್ಟ್ರಲ್ಲಿ ಸತ್ತೇ ಹೋಯ್ತೀಯ. ಪ್ರಯತ್ನ ಪಡು, ಪ್ರತಿಫಲ ಸಿಗಕ್ಕಿಲ್ಲ. ನಂತವ ಇನ್ನೂ ಅರ್ಧ ಟೈಮ್ ಉಳ್ದದೆ. ನಾನು ಹೇಳ್ದಂಗೆ ಮಾಡ್ನಿಲ್ಲ ಅಂದ್ರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ನೋಡೋಣ, ನಾನಾ ನೀವ? ಪಾಪ ಚೆಲುವ ಎಷ್ಟು ಕಡ್ಕೊಂಡ್ರು ಗೌಡ್ರ ಮನ್ಸ್ ಕರ್ದೇ ಇಲ್ಲ ನೋಡು. ವಿದ್ಯಾ ಇಲ್ಲಿ ಸರು. ಅವ್ವ, ಅದೇ ಅಕ್ಕ ಬಾವಂತವ್ ಮಾತಾಡಿ ಕ್ಷಮೆ ಕೇಳ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಈಗಿರೋ ಪರಿಸ್ಥಿತಿಲಿ ಯಾಕವ ಅಲ್ಲಿ ಓದ್ಲೋಳು? ಅವ್ವ, ಅಕ್ಕ ಭಾವನ ಹತ್ರ ಹೋಗ್ ಮಾತಾಡಿದ್ರೆ ಭಾವ ಎಲ್ಲ ಅರ್ಥ ಮಾಡ್ಕೊಂಡ್ ಸರಿ ಮಾಡ್ತಾರ ಬುಡವ. ಯಾಕಂದ್ರೆ ಈಟ್ ದಿನ ಮೌನವಾಗಿದ್ದಕ್ಕೆ ಅಲ್ವೇ ಈಟೆಲ್ಲ ತೊಂದ್ರೆ ಆಗ್ತಿರೋದು. ಹಂಗ ಅರ್ಥ ಮಾಡ್ಕೊಂಡ್ರೆ ಸರಿ ಕಣವ. ಅದ್ಬಿಟ್ಟು ಬೇರೆ ಏನಾದ್ರೂ ಅನಾಹುತ ಆಗ್ಬಿಟ್ರೆ ಏನ್ ಮಾಡನೆ? ಇನ್ನೇನ್ ಮಾಡ್ತಾಳೆ? ಬಂದ ದಾರಿಗ್ ಸುಂಕ ಇಲ್ಲ ಅಂತ ಹೊಂಟೋಗಿರ್ತಾಳಟೆಯ. ಎಂತ ಕೆಲ್ಸ ಮಾಡ್ತಾವಳೆ? ಯಾವುದೇ ಕಾರಣಕ್ಕೂ ಭದ್ರಾ ಮಾವನ್ ಭೇಟಿ ಆಗಕ್ಕಂತೂ ಬಿಡ್ಬಾರ್ದು. ಏನೇ ಮಾಡ್ತಿದ್ಯಾ? ಇಳೆ ಕಳಿಕೆ, ಇಳೆ ಮೊದ್ಲು. ವಿನಂತಿಕ, ಸುಮ್ಕೆ ಬಿಟ್ಬಿಡಿ. ನೋಡೆ, ನನ್ನನ್ ಕೆಣಕ್ಬೇಡ, ಇಳೆ ಮೊದ್ಲು. ಅಯ್ಯೋ, ಇಳಿಯೇ, ಬಂದೇ ಇರು ನಿಂಗೆ. ಇಳಿಯೇ ಗೌಡ್ರೆ. ಎಲ್ಲ ನನ್ ಭ್ರಮೆ. ಅವಳೆಲ್ಲಿ ಬಂದಳ? ನನ್ ಮುಂದ್ಗುಟೆ ಬರೋದು ಈಗ ಅವಳಿಗಿಲ್ಲ, ಬರಲ್ಲ.
ಏಯ್ ನೀನ್ ಏನಿಂದ ಅಲ್ಲ ಕಣೆ, ಏನೇ ಬಂದ್ ಇಳಿತೀನಿ ಅಂದ್ರು ನಾನ್ ತಡಿತೀನಿ. ಅಯ್ಯೋ ವಿನಂತಿ ಅಕ್ಕ